ಜೀವನದಲ್ಲಿ ಗೆಲುವಾಗಲಿ ಸೋಲಾಗಲಿ ಕೃಷ್ಣನನ್ನು ನಂಬಿದರೆ ಅಂಥ ಮನುಷ್ಯ ದೃಢ ಸಂಕಲ್ಪವುಳ್ಳವನಾಗಿರ್ತಾನೆ ಅನ್ನೋದನ್ನು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಹಾಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಯಹ ಸರ್ವತ್ರ ಅಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ದುಃಖ ಬಂದಾಗ ಕಂಗೆಡಬೇಡ, ಸುಖ ಬಂದಾಗ ಉಬ್ಬಬೇಡ, ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡು ಅಂತ. ಯಾವುದರ ಮೇಲೂ ಅತಿಯಾದ ಆಸಕ್ತಿ ಬೇಡ, ಮನಸ್ಸಿನ ಸಮತೋಲನವನ್ನು ಸಾಧಿಸು ಅಂತ ಹೇಳ್ತಿದ್ದಾನೆ. ದುಃಖ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ದೇವಾಂಶ ಸಂಭೂತರಾದ ಪಾಂಡವರು ಪಟ್ಟ ಕಷ್ಟವನ್ನು ನೋಡಿದರೆ ಇದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ. ನಾವು ಕಷ್ಟವನ್ನು ನೋಡುವಂಥ ಮನಸ್ಥಿತಿಯನ್ನು ಬದಲಿಸ್ಕೊಳ್ಬೇಕು ಅಷ್ಟೆ. ನಾನು ಬೇಕು ಬೇಡವನ್ನು ಮೀರಿ ನಿಂತಿದ್ದೀನಿ, ಇಂಥದ್ದೇ ಬೇಕು ಇಂಥದ್ದು ಬೇಡ ಅನ್ನುವಂಥ ಆಯ್ಕೆ ಅಥವಾ ಅಧಿಕಾರ ನನಗಿಲ್ಲ ಅನ್ನುವಂಥ ಸತ್ಯವನ್ನು ಅರಿತುಕೊಂಡು ಬದುಕಿದಾಗ ಜೀವನ ಸುಗಮವಾಗತ್ತೆ. ಅಂತಹ ವ್ಯಕ್ತಿ ಎತ್ತರಕ್ಕೇರ್ತಾನೆ. ಜ್ಞಾನಿಗಳಲ್ಲಿ ಇಂತಹ ಮನಸ್ಥಿತಿ ಇರುತ್ತೆ. ಸಾಮಾನ್ಯ ಮನುಷ್ಯರಾದ ನಮಗೆ ಇಂದ್ರಿಯ ನಿಗ್ರಹ ಬಹಳ ಕಷ್ಟ, ಆದರೆ ಅಸಾಧ್ಯ ಅಲ್ಲ. ನಿರಂತರ ಸಾಧನೆಯಿಂದ ಇದನ್ನು ಸಾಧಿಸಬಹುದು. ಯಾವ ರೀತಿ ನಾವು ಇಂದ್ರಿಯ ನಿಗ್ರಹ ಮಾಡಿ ಸಾಧನೆ ಮಾಡಬೇಕು ಅನ್ನೋದನ್ನು ಉದಾಹರಣೆ ಜೊತೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾನೆ. ಹಾಗಾದರೆ ಆ ಶ್ಲೋಕಕ್ಕೋಸ್ಕರ ಮುಂದಿನ ಸಂಚಿಕೆಯವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.